ತುಮಕೂರಿನಲ್ಲಿ ವಿಶೇಷವಾಗಿ ಅಪ್ಪು ಬರ್ತ್ಡೇ ಸೆಲೆಬ್ರೇಷನ್. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು. ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿದ ಅಪ್ಪು ಫ್ಯಾನ್ಸ್. ಅವರು ಕರುನಾಡಿನ ಯುವರತ್ನ, ಕನ್ನಡಿಗರ ರಾಜರತ್ನ, ಸರಳತೆಯ ಸಾಹುಕಾರ, ಕೋಟಿ ಕೋಟಿ ಜನರ ಮನಸ್ಸು ಗೆದ್ದಿರೋ ನಗುವಿನ ಒಡೆಯ, ಅಭಿಮಾನಿಗಳ ಪಾಲಿನ ಅರಸು, ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು. ಅಪ್ಪು ನಮ್ಮನ್ನೆಲ್ಲ ಅಗಲಿರ್ಬೋದು, ಆದರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋ ಹಾಗೆಯೇ ಕೋಟ್ಯಾಂತರ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ. ಇಂದು ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನ. ಹೀಗಾಗಿ ಇವತ್ತು ಕರುನಾಡಿನಲ್ಲಿ ಮಾತ್ರವಲ್ಲ, ದೇಶ ವಿದೇಶದಲ್ಲಿಯೂ ಕರುನಾಡ ಯುವರತ್ನನ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ. ಅದೇ ರೀತಿ ಕಲ್ಪತರುನಾಡು ತುಮಕೂರಿನಲ್ಲಿಯೂ ಅಪ್ಪು ಅಭಿಮಾನಿಗಳು ಅತ್ಯಂತ ವಿಶೇಷವಾಗಿ ಅಪ್ಪು ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ರೋಗಿಗಳಿಗೆ ಹಾಗೂ ಮಕ್ಕಳಿಗೆ ಹಣ್ಣು ಹಂಪಲು ಬ್ರೆಡ್ ಅನ್ನು ವಿತರಣೆ ಮಾಡಲಾಯಿತು. ತುಮಕೂರು ಜಿಲ್ಲಾಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ವಿಶೇಷವಾಗಿ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಿದರು. ಇನ್ನು ಈ ವೇಳೆ ಗಮನ ಸೆಳೆದಿದ್ದು ತುಮಕೂರಿನ ವಿಶೇಷಚೇತನ ಅಪ್ಪು ಅಭಿಮಾನಿ. ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿರೋ ದೇವಿಪ್ರಿಯಾ ಪ್ರತಿದಿನ ಅಪ್ಪು ಟಿ ಶರ್ಟ್ ಧರಿಸಿಯೇ ಓಡಾಡ್ತಾರಂತೆ. ಹಬ್ಬ ಹರಿದಿನ ಇದ್ದಾಗಲೂ ಅಪ್ಪು ಭಾವಚಿತ್ರವಿರೋ ಹೊಸ ಬಟ್ಟೆಯೇ ಬೇಕಂತೆ. ಇಂತಹ ಅಪ್ಪಟ ಅಭಿಮಾನಿಯಾಗಿರೋ ದೇವಿಪ್ರಿಯಾ ಅವರನ್ನ ಖುದ್ದು ಅಪ್ಪು ಅವರೇ ಮನೆಗೆ ಕರೆಸಿ ಸತ್ಕರಿಸಿ ಕಳುಹಿಸಿದ್ರಂತೆ. ಅಂತಹ ಅಪ್ಪಟ ಅಭಿಮಾನಿಯನ್ನ ಕೂಡ ಕರೆಸಿ ಅವರಿಗೆ ಬಟ್ಟೆ, ಹಣ್ಣು ಹಂಪಲು ಮತ್ತು ಇನ್ನಿತರ ಸಾಮಗ್ರಿಗಳನ್ನ ಕೊಟ್ಟು ಅಪ್ಪು ಯೂತ್ ಬ್ರಿಗೇಡ್ನ ಸದಸ್ಯರು ಖುಷಿಪಡಿಸಿದ್ರು. ಈ ವೇಳೆ ಮಾತನಾಡಿದ ದೇವಿಪ್ರಿಯಾ ತಂದೆ, ನಮ್ಮ ಮಗಳು ಅಪ್ಪು ಸರ್ ಅವರ ಹುಚ್ಚು ಅಭಿಮಾನಿ. ಅವಳು ಪ್ರತಿದಿನ ಎದ್ದಾಗ ದೇವರ ಫೋಟೋವನ್ನ ನೋಡೋದಿಲ್ಲ, ಅಪ್ಪು ಸರ್ ಫೋಟೋವನ್ನ ನೋಡ್ತಾಳೆ. ನಮ್ಮ ಮನೆ ಗೋಡೆ ತುಂಬ ಅಪ್ಪು ಸರ್ ಫೋಟೋಗಳನ್ನು ಅಂಟಿಸಿದ್ದಾಳೆ. ಅಪ್ಪು ಬದುಕಿದ್ದಾಗ ಯಾವುದೇ ಹಬ್ಬ ಹರಿದಿನ ಇದ್ದಾಗ ನಮ್ಮನ್ನ ಮನೆಗೆ ಕರೆಸಿ ಉಪಚರಿಸಿ ಕಳಿಸ್ತಾ ಇದ್ರು. ನಮ್ಮ ಮಗಳಿಗೆ ಬೇಕಾದ ಬಟ್ಟೆಗಳನ್ನೆಲ್ಲ ಅವರೇ ಕೊಡಿಸ್ತಾ ಇದ್ರು. ಆದರೆ ಈಗ ಅಪ್ಪು ಸರ್ ಇಲ್ಲ. ಅವರಿಲ್ದಿದ್ರೂ ಕೂಡ ಯೂತ್ ಬ್ರಿಗೇಡ್ನವರು ನಮ್ಮನ್ನ ಅಪ್ಪು ಸರ್ ಯಾವ ರೀತಿ ನೋಡ್ಕೊಳ್ತಾ ಇದ್ರೋ ಅದೇ ರೀತಿ ನೋಡ್ಕೊಳ್ತಿದ್ದಾರೆ. ಅಪ್ಪು ಸರ್ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು. ಆದರೆ ನಮ್ಮ ದುರಾದೃಷ್ಟ, ಬರೋದಕ್ಕಿಂತ ಮುಂಚೆನೇ ದೇವರು ಅವರನ್ನು ಕರ್ಕೊಂಡ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಅಪ್ಪು ಸಾರು ಅವ್ರು ಇಲ್ದಿದ್ರು ಈಗ ಅವ್ರೇನು ಮಾಡ್ತಿದ್ರು ಅದನ್ನೆಲ್ಲ ಅಪ್ಪು ಯೂತ್ ಬ್ರಿಗೇಡ್ ನಮ್ಮ ಮುರಳಿ ಸಾರ್ ಅವರು ನೋಡ್ಕೊಂಡು ಹೋಗ್ತಿದ್ದಾರೆ. ನಾನು ಅಪ್ಪು ಸಾರ್ ಅವರು ಕರ್ಸ್ಕೊಂಡ್ಬಿಟ್ಟು ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ನಾನು ಕೇಳಿದ್ದು, ನನ್ನ ಮಗಳು ಪ್ರತಿ ವರ್ಷ ನೋಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ಆಯಿತು ಅಂತ ಹೇಳಿದರು. ಅದನ್ನು ಮುರಳಿ ಸಾರು ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗಳು ಮರ್ತಿಲ್ಲ, ಅವರಿಲ್ಲ ಅಂದ್ರೂ ಮುರಳಿ ಸಾರು ಮರ್ತಿಲ್ಲ, ನಮ್ಮನ್ನೆಲ್ಲ ಹಿಂಗೆ ನೋಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಖುಷಿ ಆಗ್ತದೆ. ಆಮೇಲೆ ಇವ್ರು ನನ್ನ ಮಗಳು ದೇವಿಪ್ರಿಯಾ ಅಂತೇಳಿ, ಇವರು ಅಪ್ಪು ನೋಡಬೇಕಂತ ಊಟ ಬಿಟ್ಬಿಟ್ಟಿದ್ರು. ಅವಾಗ ಮುರಳಿ ಸಾರ್ ಅವ್ರಿಗೆ ನಾನು, ಸರ್ ನನ್ನ ಮಗಳಿಗೆ ಮದುವೆ ಇಲ್ಲ, ಎಜುಕೇಷನ್ ಇಲ್ಲ, ಏನೂ ಇಲ್ಲ, ಅವಳು ಕೊನೆ ಆಸೆ, ಅವಳು ಏನು ಕೊಟ್ಟಿದ್ದಾಳೆ ಗೊತ್ತಿಲ್ಲ, ಬಟ್ ಹುಟ್ಟಿದ್ದಾಳೆ, ಅವಳು ಕೊನೆ ಆಸೆ ಅಂದರೆ ಅಪ್ಪು ನೋಡೋದಷ್ಟೇ, ಅದನ್ನು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅಪ್ಪು ಸಾರಿಗೆ ಅವ್ರಿಗೆ ಕೇಳಿ ಒಂದೇ ದಿನದಲ್ಲಿ ಅರೇಂಜ್ ಮಾಡಿದರು. ಅಪ್ಪು ಸರ್ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ರಜಾ ಅವ್ರಿಗೆ. ಅವ್ರು ಬಂದು 2 ಅವರ್ ಇವ್ರ ಜೊತೆಗೆ ಆಟ ಆಡಿ ಅವ್ರಿಗೆಲ್ಲ ಖುಷಿಪಡಿಸಿ, ಇನ್ಮೇಲೆ ಊಟ ಮಾಡಮ್ಮ, ನನ್ನ ಹೆಸರು ಕೆಡಿಸ್ಬೇಡ, ನನ್ನ ಹೆಸರಿಂದ ನಿನಗೆ ಏನು ಹೆಚ್ಚು ಕಮ್ಮಿ ಆದರೆ ನನಗೆ ಕೆಟ್ಟ ಹೆಸರು ಬರುತ್ತೆ ಅಂದಾಗಿಂದ ಅವ್ರು ಒಳ್ಳೆ ಇಡ್ಲಿ ಎಲ್ಲ ತಿಂಡಿ ಕಳಿಸಿದ್ರು, ಅಲ್ಲಿ ತಿನ್ನಿಸಿ. ಅದನ್ನೇ ಅವ್ಳು ಮೈಂಡಲ್ಲಿ ಇಟ್ಕೊಂಡು ಇವತ್ತು ಹೋಟ್ಲಲ್ಲೇ ತಿಂಡಿ ತಂದು ಕೊಡ್ಬೇಕು. ಅವ್ರು ಇವತ್ತು ಹೋಟ್ಲಲ್ಲೇ ತಿಂಡಿ ತಿನ್ನೋದು ಪಾಕೆಟಲ್ಲಿ, ಅಂದರೆ ಅಪ್ಪು ಕಳಿಸ್ತಿದ್ದಾರೆ ಅನ್ನೋ ಅವ್ರ ಭಾವನೆ ಅವ್ರಿಗೆ. ಹೋಟ್ಲು ತಿಂಡಿ ತಿಂದರೆ ಅಪ್ಪು ಇದು ಮಾಡ್ತಾರೆ ಅಂತ ನನಗೆ. ಇವತ್ತು ನಮ್ಮ ಮನೇಲಿ ಬೆಳಿಗ್ಗೆದ್ರೆ ದೇವ್ರು ನೋಡಲ್ಲ, ಅಪ್ಪು ಫೋಟೋ ನೋಡಿದ್ರೆ ಹಂಗೆ ಗಂಟಾಕ್ಬಿಟ್ಟಿದ್ದಾಳೆ ಇವಳು. ಪೇಂಟ್ ಹೊಡೆದಿಲ್ಲ 10 ವರ್ಷದಿಂದ ನಮ್ಮ ಮನೆಗೆ, ಯಾಕಂದರೆ ಅವು ಅಪ್ಪು ಫೋಟೋ ಕಿತ್ತಾಕೋಕ್ಕೆ ಆಗಲ್ಲ ಅಂತ ಇವರಿಂದ. ಹಂಗಾಗಿ ಅಷ್ಟು ನಾವು ಇಷ್ಟಪಡ್ತೀವಿ. ಇವ್ರು ಇವತ್ತಿಗೂ ಎಂಥ ಹಬ್ಬಗಳಾಗಲಿ ಅಪ್ಪು ಫೋಟೋ ಇರೋ ಟಿ ಶರ್ಟ್ಸೇ ಹಾಕೋದು. ಅದನ್ನೆಲ್ಲ ನಮ್ಮ ಮುರಳಿ ಸರ್ ಪಾಪ ನೋಡ್ಕೊತಿದ್ದಾರೆ. ಅಪ್ಪು ಹೆಂಗೆ ನೋಡ್ಕೊತಿದ್ರು, ನಮಗೆ 3 ಜನ ಹೆಣ್ಮಕ್ಳು. ಅವ್ರು ಅಪ್ಪು ಸರ್ ನನಗೆ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು, ನೀನು ಹೆದರ್ಕೊಂಬೇಡ, ನಾನಿದ್ದೀನಿ, ನಿನ್ನ ಮಕ್ಕಳದ್ದು ಏನೇ ಜವಾಬ್ದಾರಿ ಇರೋದು ನನಗೆ ಅಂತ ಹೇಳಿದರು. ಪಾಪ ಅದೇ ಥರನೇ ಅವರು ಏನು ಧೈರ್ಯ ಕೊಟ್ಟಿದ್ರು, ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು. ನನ್ನ ಮಗಳು ಚೆನ್ನಾಗಿರ್ಬೇಕಷ್ಟೇ, ಅವ್ರು ಜೀವ ಕೊಟ್ಟಿದ್ದಾರೆ ನನಗೆ ಸಾಕು, ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದರು. ಬರೋಕ್ಕಾಗಲಿಲ್ಲ ಅವರಿಗೆ, ನಾವು ದುರದೃಷ್ಟವಂತರು. ಹಂಗಾಗಿ ಆದರೆ ಮುರಳಿ ಸರ್ ನಮಗೆ ಅದನ್ನೆಲ್ಲ ನೋವು ಮರೆಸಿದ್ದಾರೆ.
ನನಗೆ ಮುರಳಿ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಬಳಿಕ ಮಾತನಾಡಿದ ಅಪ್ಪು ಬ್ರಿಗೇಡ್ನ ಪ್ರತಾಪ್, ನಮಗೆ ಇಂದು ಮಾತ್ರ ಅಪ್ಪು ಹುಟ್ಟುಹಬ್ಬವಲ್ಲ, ಅವರ ಹುಟ್ಟುಹಬ್ಬವನ್ನು ನಾವು ವರ್ಷದ 365 ದಿನವೂ ಕೂಡ ಸ್ಫೂರ್ತಿದಾಯಕ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಅವರ ಆದರ್ಶ ಆಶಯಗಳನ್ನು ಪಾಲಿಸಿಕೊಂಡು ಹೋಗುತ್ತಿದ್ದೇವೆ ಎಂದರು. ಕರ್ನಾಟಕ ರತ್ನ ಪರಮಾತ್ಮ ಆದಂಥ ನಮ್ಮ ಅಪ್ಪು ಸರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲ್ಲಿರುವಂಥ ರೋಗಿಗಳಿಗೆ ನಮ್ಮ ಸಂಘದ ವತಿಯಿಂದ ಫ್ರೂಟ್ಸನ್ನು ವಿತರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಒಂದು ವಿಶೇಷ ಅಂತಂದರೆ ಈ ಪಾಪು ಇವರು ಅಪ್ಪಟ ಪೌರ ಅಭಿಮಾನಿ. ಅಪ್ಪು ಸರ್ ಅವ್ರ ಹತ್ರ ಕರೆಸ್ಕೊಂಡು ಇವ್ರನ್ನ ನೋಡ್ಬಿಟ್ಟು ಅವ್ರಿಗೇನು ಸಹಾಯ ಮಾಡಬೇಕು ಅದನ್ನೆಲ್ಲ ಅಪ್ಪು ಸರ್ ಮಾಡಿದ್ದಾರೆ. ಅದೇ ರೀತಿ ನಾವೂ ಸಹ ಅಪ್ಪು ಸರ್ ಇದರಿಂದನೇ ನಾವು ಇವತ್ತು ಅವ್ರ ಸಂಘದಿಂದನೇ ಇವತ್ತು ನಾವೆಲ್ಲ ಅಪ್ಪು ಯೂತ್ ಬ್ರಿಗೇಡ್, ಅದರಲ್ಲಿ ಹೆಚ್ಚಿನದಾಗಿ ನಾವು ವಿಶೇಷವಾಗಿ ನಮ್ಮ ಅಪ್ಪು ಯೂತ್ ಬ್ರಿಗೇಡ್ನ ನಮ್ಮ ಮುರಳಿಯಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮುರಳಿಯಣ್ಣವರು ಪ್ರತಿ ವರ್ಷವೂ ಸಹ ಇವ್ರನ್ನ ಕರೆಸ್ಕೊಂಡು ಅವರಲ್ಲಿ ಏನಾಯಿತೋ ಅದನ್ನು ಒಂದು ಅಭಿಮಾನನ ತೋರಿಸ್ತಾಯಿದ್ರು. ಅದನ್ನು ಅವ್ರ ನೇತೃತ್ವದಲ್ಲಿ ನಾವು ಅದನ್ನು ಮಾಡ್ಕೊಂಬಂದಿದ್ದೀವಿ. ನೋಡಿರಿ ಸರ್, ಈ ಥರದ್ದು ಎಷ್ಟೋ ಜನಕ್ಕೆ ಅಪ್ಪು ಸರ್ ಅವರು ಆಸರೆಯಾಗಿದ್ದರು. ಇವತ್ತು ನಮ್ಮ ಜೊತೆಲಿಲ್ಲ. ಅವ್ರು ಮಾಡಿರೋಂಥ ಸಮಾಜಮುಖಿ ಕಾರ್ಯಕ್ರಮಗಳು ಅದನ್ನು ನೋಡ್ಕೊಂಡು ನಾವು ಎಲ್ಲ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸುರೇಶ್ ಅಣ್ಣವ್ರಿಗೆ ನಮ್ಮ ಮುರಳಿ ಅಣ್ಣವರು ಈ ಥರ ಮಾಡೋಂತ ನಮಗೆ ಹೇಳಿದರು. ಅದೇ ರೀತಿ ಸುರೇಶ್ ಅಣ್ಣವರು ಅವ್ರನ್ನ ಇವತ್ತು ನಾವು ಇದೇ ಹೋದ ವರ್ಷವೂ ಬಂದಿದ್ದರು, ಬಟ್ ನಾವು ನೋಡಿರಲಿಲ್ಲ. ಈ ವರ್ಷ ಬಂದಾಗ ತುಂಬ ಖುಷಿಯಾಯಿತು. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ದೇವಣ್ಣ, ನಮ್ಮ ಸುರೇಶ್ ಅಣ್ಣ, ನಮ್ಮ ರುಗಣ್ಣ, ಎಲ್ಲರೂ ನಮ್ಮ ಅಪ್ಪು ಬ್ರಿಗೇಡ್ ಎಲ್ಲ ನಮ್ಮ ಸಂಘದವರು, ಡಾಕ್ಟರ್ ರಾಜ್ಕುಮಾರ್ ಸೇನಾ ಸಮಿತಿಯವರ ಎಲ್ಲ ಸಂಘದವ್ರಿಗೂ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೀವಿ. ಒಟ್ಟಿನಲ್ಲಿ ಸರಳತೆಯ ಸಾಹುಕಾರ ಅಪ್ಪು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ಬದಲು ಅರ್ಥಪೂರ್ಣವಾಗಿ ಆಚರಿಸಿದ್ದು ಮಾತ್ರ ಒಳ್ಳೆಯ ಸಂಗತಿಯೇ ಸರಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.